ಇನ್ನು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರ್ ಮಾತಾಡಿದ್ದಾರೆ. ಮಾಜಿ CM ಸಿದ್ದರಾಮಯ್ಯ ಬಹಳ ಬೇಜಾರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ತೀರಾ ಸಿದ್ದರಾಮಯ್ಯನವ್ರಿಗೂ ಮಾಹಿತಿ ಇಲ್ಲದೇ ಪಟ್ಟಿ ಬದಲಾಗುತ್ತೆ ಅಂದರೆ ಏನು ಅರ್ಥ ಇದು? ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ. ಈ ನನಗೆ ಕೊಡಬೇಕಾಗಿತ್ತು ಸ್ಥಾನಮಾನವನ್ನು, ಅಥವಾ ಹಿಟ್ನಾಳವ್ರಿಗೆ ಕೊಡಬೇಕಾಗಿತ್ತು, ರಾಘವೇಂದ್ರ ಹಿಟ್ನಾಳವ್ರಿಗೆ, ಆದರೆ ಅವಕಾಶ ಸಿಕ್ಕಿಲ್ಲ. ಇದು ನಮಗೆ ಬೇಸರ ತಂದಿದೆ ಅಂತಾರೆ ಶಿವಣ್ಣವರು. ಈಗ ನಮ್ಮ ಹೆಸರಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶಿಫಾರಸು ಮಾಡಿದರು. ನಮ್ಮ ಸಮಾಜದೊಳಗೆ ಉತ್ತರ ಕರ್ನಾಟಕದ ಕಡೆಗೆ ಅದು ಬಸವರಾಜ ಶಿವಣ್ಣವ್ರಿಗೆ ಕೊಡಬೇಕು ಅಂತೇಳಿ ನಂದೊಂದ ಹೆಸರು ಹೇಳಿದ್ರು ಅವರು. ಅದು ಕೊನೆ ಹಂತದವರೆಗೆ ಕೂಡ ಬಂದತ್ತು. ಕೊನೆ ಗಳಿಗೆ ಒಳಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಶಾಂತೇಗೌಡರು MLC ಅವರು ಕೂಡ ನಮ್ಮ ಸಮಾಜದವರು. ಅವು ಹೆಣ್ಮಕ್ಳಿಗೆ ಕೊಟ್ಟಂಗೆ ಆಕೈತಿ ಮತ್ತು ಸಮಾಜಕ್ಕೂ ಕೊಟ್ಟಂಗೆ ಆಕೈತಿ ಅನ್ನೋ ಉದ್ದೇಶದಿಂದ ಅದು ಹೈಕಮಾಂಡ್ ಲೆವೆಲ್ನೊಳಗೆ ಬದಲಾವಣೆಯಾಗಿ ಬಂದಿರತಕ್ಕಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬೇಜಾರು ಮಾಡ್ಕೊಂಡ್ರು. ಇದು ಹೆಂಗೆ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು ಅಂತಕ್ಕಂಥ ಚರ್ಚೆ ಒಳಗೆ ಅವರು ಕೂಡ ಇದ್ದರು. ಅದನ್ನು ಈ ಥರ ಮಾಡೋದ್ರಿಂದ ಒಂದು ತಪ್ಪು ಸಂದೇಶ ಹೋಗಕತ್ತಿ. ಅವ್ರನ್ನ ಹೆಣ್ಮಕ್ಳು ಮಾಡೋದಾದ್ರೆ ಮಾಡಿರಿ, ಬೇರೆದಾದ್ರು ಮಾಡಿರಿ, ಈಗಿರ್ತಕ್ಕಂಥದ್ದನ್ನು ಅದನ್ನು ತಡೆ ಇಡ್ರಿ ಅಂತಕ್ಕಂಥದ್ದನ್ನು ಕೂಡ ಸಂದೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು. ಆ ಥರ ಅದು ನಿಂತ್ಕಂತಲ್ಲಿ ಈಗ ಮುಂದೆ ಹೈಕಮಾಂಡ್ ಆಗಲಿ, ನಮ್ಮ ಮುಖ್ಯಮಂತ್ರಿಗಳಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ, ಹರಿಪ್ರಸಾದ್ ಅವರಾಗಲಿ ಮುಂದೆ ಏನು ನಿರ್ಣಯ ತಗೊಂತಾರ ನೋಡೋಣ. ಉತ್ತರ ಕರ್ನಾಟಕ ಕಡೆಗೆ ಕಳೆದ 3 ವರ್ಷದಿಂದನೂ ಇಲ್ಲ. ಹಿಂದೆ ಮೇಟಿಯವ್ರಿಗೆ ಕೊಟ್ಟದ್ದು ಬಿಟ್ಟರೆ ಮತ್ತಿಲ್ಲ. ಆ ಕಾರಣಕ್ಕಾಗಿ ಜನ ಸಹಜವಾಗಿ ಸಮಾಜ ಜನ ಮನಸ್ಸಿಗೆ ಒಟ್ಟು ಬೇಜಾರು ಮಾಡ್ಕೊಂಡದ್ದು ಸತ್ಯ. ಯಾರಿಗಾದರೂ ಒಬ್ರಿಗೆ ಕೊಡ್ಬೇಕಾಗಿತ್ತು, ಅರ್ಹತೆ ಇದ್ದಾರೆ ಅದಾರ ಈ ಕಡೆಗೆ.